ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. 1999ನೇ ಇಸ್ವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಕೊನೆಯ ಚಿತ್ರ ಶಬ್ದವೇದಿಯ ಚಿತ್ರೀಕರಣವನ್ನು ಕೂಡ ಮುಗಿಸಿರ್ತಾರೆ, ಬಿಡುಗಡೆಗಾಗಿ ಕಾಯ್ತಾ ಇರ್ತಾರೆ. ಆ ಒಂದು ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಅವರನ್ನು ಒಂದು ಸಮಾರಂಭದಲ್ಲಿ ಒಬ್ಬ ವ್ಯಕ್ತಿ, ನೀವು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀರಿ, ನೀವು ಯಾರು ಅನ್ನುವ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ರಾಜ್ಕುಮಾರ್ ಅವರು ಅವರಿಗೆ ಕೊಟ್ಟ ಉತ್ತರವನ್ನು ಕೇಳಿದ್ರೆ ನಿಮ್ಮ ಮೈ ರೋಮಾಂಚನವಾಗುತ್ತೆ. ಈ ಘಟನೆಯನ್ನು ಇತ್ತೀಚೆಗೆ ನೆನೆಸಿಕೊಂಡವರು ಸೌಮ್ಯ ಮಂಜುನಾಥ್ ಚೌಹಾಣ್ ಅವರು. ಟೋಟಲ್ ಕನ್ನಡ ಸಂಸ್ಥೆಯಿಂದ ಬಿಡುಗಡೆಯಾದ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಗೀತ ಯಾನವನ್ನು ಕುರಿತಾದಂಥ ಒಂದು ವಿಶೇಷವಾದ ಪುಸ್ತಕ ನಾದಯೋಗಿ. ಆ ಪುಸ್ತಕದ ಕನ್ನಡ ಹಾಗೂ ಇಂಗ್ಲೀಷ್ ಅವತರಣಿಕೆಗಳು ಇದೇ ಮೇ ತಿಂಗಳ 7ನೇ ತಾರೀಕು ಚಾಮರಾಜಪೇಟೆಯಲ್ಲಿರುವ ಕಲಾವಿದರ ಸಂಘದ ಒಂದು ವೇದಿಕೆಯ ಮೇಲೆ ಲೋಕಾರ್ಪಣೆಯಾಯಿತು. ಆ ಸಮಾರಂಭದಲ್ಲಿ ಮಾತಾಡ್ತಾ ಸೌಮ್ಯ ಮಂಜುನಾಥ್ ಚೌಹಾಣ್ ಅವರು ಈ ಘಟನೆಯನ್ನು ಜ್ಞಾಪಿಸಿಕೊಂಡರು. ಹಂಪಿ ವಿಶ್ವವಿದ್ಯಾಲಯ 1995ರಲ್ಲಿ ನಾಡೋಜ ಎನ್ನುವ ಒಂದು ಪ್ರಶಸ್ತಿಯನ್ನು ಕೊಡುವ ಪರಿಪಾಠವನ್ನು ಆರಂಭ ಮಾಡುತ್ತೆ. ಆ ಒಂದು ಪ್ರಶಸ್ತಿ ಒಂದು ಡಾಕ್ಟರೇಟ್ ಪ್ರಶಸ್ತಿಗೆ ಸರಿಸಮನಾದಂಥ ಪ್ರಶಸ್ತಿ. 1999ರಲ್ಲಿ 4 ಜನ ಗಣ್ಯರಿಗೆ ಈ ಪ್ರಶಸ್ತಿಯನ್ನು ಘೋಷಿಸಲಾಗುತ್ತೆ. ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಕ್ಷೇತ್ರದಿಂದ, ಇನ್ನು 3 ಸಾಹಿತ್ಯ ಕ್ಷೇತ್ರದಿಂದ ಬಂದಂಥವರು. ಒಬ್ಬರು ದೇ ಜವರೇಗೌಡರು, ಮತ್ತೊಬ್ಬರು RC ಹಿರೇಮಠ ಅವರು, ಇನ್ನೊಬ್ಬ ವ್ಯಕ್ತಿ ಭಾರತೀಯರಲ್ಲ, ಆದರೆ ದಕ್ಷಿಣ ಭಾರತದ ದೇವಾಲಯಗಳ ಬಗ್ಗೆ ಸಂಶೋಧನೆಯನ್ನು ಮಾಡಿ ಬಹಳ ಉತ್ಕೃಷ್ಟವಾದಂಥ ಗ್ರಂಥದ ನಿರ್ಮಾಣಕ್ಕೆ ಕಾರಣರಾದಂಥ ಜಾರ್ಜ್ ಮಿಶೆಲ್ ಅವರು. ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದಾಗ 4 ಜನ ಗಣ್ಯರು ಪಕ್ಕಪಕ್ಕದಲ್ಲಿ ಕೂತಿರ್ತಾರೆ. ರಾಜ್ಕುಮಾರ್ ಅವರ ಪಕ್ಕದಲ್ಲಿ ಜಾರ್ಜ್ ಮಿಶೆಲ್ ಅವರು ಕೂತಿರ್ತಾರೆ. ಅವರು ದಕ್ಷಿಣ ಭಾರತದ ದೇವಾಲಯಗಳ ಬಗ್ಗೆ ಸಂಶೋಧನೆಯನ್ನು ಮಾಡುವ ಕಾರಣಕ್ಕಾಗಿ ಅನೇಕ ವರ್ಷಗಳ ಕಾಲ ಭಾರತದಲ್ಲಿ ಸಂಚರಿಸಿದವರು, ದಕ್ಷಿಣ ಭಾರತದಲ್ಲಿ ತುಂಬ ಓಡಾಡಿದವರು. ಹಾಗಾಗಿ ಅವರಿಗೆ ಕನ್ನಡ ಭಾಷೆಯ ಪರಿಚಯ ಇತ್ತು. ಆದರೆ ರಾಜ್ಕುಮಾರ್ ಅವರ ಪರಿಚಯ ಇರಲಿಲ್ಲ. ಅವರು ಪಕ್ಕದಲ್ಲಿ ಕುಳಿತಿದ್ದಂಥ ಆ ಸುಂದರ ಪುರುಷನನ್ನು ನೋಡಿ ಮೆಲ್ಲಗೆ ತಾವು ಯಾರು, ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದೀರಾ ಅನ್ನುವ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ರಾಜ್ಕುಮಾರ್ ಅವರು ಕೊಟ್ಟ ಉತ್ತರವನ್ನು ಕೇಳಿದ್ರೆ ನಿಮಗೆ ಖಂಡಿತವಾಗಿಯೂ ಮೈ ರೋಮಾಂಚನವಾಗುತ್ತೆ. ರಾಜ್ಕುಮಾರ್ ಅವರು ಮೆಲುದನಿಯಲ್ಲಿ ಹೇಳ್ತಾರೆ, ನಾನು ನಿಮ್ಮಗಳ ಹಾಗೆ ಓದಿ ಬರೆದವನಲ್ಲ, ಪುಸ್ತಕ ಬರೆಯೋದು ಆ ಥರದ ಯಾವುದೇ ಸಾಧನೆಯನ್ನು ಮಾಡಿದವನಲ್ಲ. ನಾನೊಬ್ಬ ಸಾಮಾನ್ಯ ಹಳ್ಳಿಯ ವ್ಯಕ್ತಿ. ಬಣ್ಣ ಹಚ್ಚಿಕೊಂಡು ನಾಟಕಗಳನ್ನು ಮಾಡ್ತಾಯಿದ್ದೆ. ಮುಂದೆ ಸಿನಿಮಾ ರಂಗಕ್ಕೆ ಬಂದೆ. ಅಲ್ಲಿ ಒಂದಿಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ. ನನ್ನ ಹೆಸರು ರಾಜ್ಕುಮಾರ್ ಅಂತ ಹೇಳ್ಕೊತಾರೆ. ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಒಂದು ಗಾದೆ ಇದೆಯಲ್ಲ ನಮ್ಮಲ್ಲಿ, ಇದಕ್ಕೆ ದೃಷ್ಟಾಂತವಾಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು. ನೋಡಿ, 1999 ಅಂದರೆ ಅವರ ಕೊನೆಯ ಚಿತ್ರ ಕೂಡ ನಿರ್ಮಾಣ ಆಗೋಗಿತ್ತು. ಆ ಹಂತದಲ್ಲಿ ಒಬ್ಬ ನಟ ಸಾರ್ವಭೌಮನನ್ನು ಒಬ್ಬ ವ್ಯಕ್ತಿ ಆ ರೀತಿಯ ಪ್ರಶ್ನೆಯನ್ನು ಕೇಳಿದಾಗ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಅವರು ಯಾವ ರೀತಿ ಉತ್ತರ ಕೊಡ್ತಾಯಿದ್ರು ಅಂತ ನಾವು ಊಹಿಸಬಹುದು. ಆದರೆ ಇಂಥದ್ದೊಂದು ಉತ್ತರವನ್ನು ಕೊಡೋದಕ್ಕೆ ಬಹುಶಃ ರಾಜ್ಕುಮಾರ್ ಅವರು ಒಬ್ಬರಿಂದಲೇ ಸಾಧ್ಯ. ಯಾಕೆಂದರೆ ಅಂಥದ್ದೊಂದು ಮನಸ್ಥಿತಿಯನ್ನು ಅವರು ಕಾಪಿಟ್ಟುಕೊಂಡಿದ್ದರು. ನಾದಯೋಗಿ ಗ್ರಂಥದ ಕರ್ತೃಗಳು ಡಾಕ್ಟರ್ ಮಂಜುನಾಥ್ ಚೌಹಾಣ್ ಹಾಗೂ ಅವರ ಪತ್ನಿ ಸೌಮ್ಯ ಮಂಜುನಾಥ್ ಚೌಹಾಣ್ ಅವರು. ಇವರಿಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಜೊತೆಗೆ ಬಹಳ ವರ್ಷಗಳ ಕಾಲ ಒಡನಾಟವನ್ನು ಹೊಂದಿದ್ದವರು. ಇದಕ್ಕೂ ಮುನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಾಧನೆಯನ್ನು ಕುರಿತಂತೆ ಒಂದು ಪುಸ್ತಕವನ್ನು ಈ ದಂಪತಿಗಳು ಲೋಕಾರ್ಪಣೆ ಮಾಡಿದರು. ಈಗ ರಾಜ್ಕುಮಾರ್ ಅವರ ಸಂಗೀತ ಯಾನವನ್ನು ಕುರಿತಂತೆ ಪುಸ್ತಕವನ್ನು ಪ್ರಕಟಿಸುವ ಮೂಲಕ ಈ ದಂಪತಿಗಳು ಆ ದಂಪತಿಗಳಿಬ್ಬರ ಕುರಿತಂತೆ ಪುಸ್ತಕವನ್ನು ಬರೆದ ಒಂದು ಅಪರೂಪದ ಸಾಧನೆಯನ್ನು ಮಾಡಿದ್ರು. ಸುಮಾರು 140 ಪುಟಗಳ ಸುಂದರವಾದ ಈ ಪುಸ್ತಕದಲ್ಲಿ ರಾಜ್ಕುಮಾರ್ ಅವರ ಸಂಗೀತ ಯಾನದ ಬಗ್ಗೆ ತುಂಬ ಒಳನೋಟಗಳಿರುವಂಥ ಅಧ್ಯಾಯಗಳನ್ನು ಕೊಡಮಾಡಲಾಗಿದೆ. ಅಪರೂಪದ ಚಿತ್ರಗಳಿವೆ, ರೋಚಕ ಸಂಗತಿಗಳಿವೆ. ಪಂಡಿತ್ ರವಿಶಂಕರ್ ಅವರು, ಹರಿಹರನ್ ಅವರು, ಇಂಥವರ ಜೊತೆಯಲ್ಲಿ ರಾಜ್ಕುಮಾರ್ ಅವರ ಅಪರೂಪದ ಭೇಟಿ, ಆಗ ನಡೆದಂಥ ಸಂಭಾಷಣೆಗಳು, ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಅನಾವರಣ, ಇವೆಲ್ಲವನ್ನು ಆ ಪುಸ್ತಕದಲ್ಲಿ ಈ ದಂಪತಿಗಳು ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಇಷ್ಟಾದರೂ ಸಹ ಪುಸ್ತಕದ ಬೆಲೆ ಕೇವಲ 199 ರೂಪಾಯಿಗಳು ಮಾತ್ರ.
ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬರುವ ಮೊದಲೇ ಸಂಗೀತಾಭ್ಯಾಸವನ್ನು ಮಾಡಿದರು, ರಂಗಗೀತೆಗಳನ್ನು ಹಾಡ್ತಾಯಿದ್ರು. ಚಲನಚಿತ್ರ ಕ್ಷೇತ್ರಕ್ಕೆ ಬಂದ ಮೇಲೆ ಸಹ ಆರಂಭದ ದಿನಗಳಲ್ಲೇ ಓಹಿಲೇಶ್ವರ ಚಿತ್ರದಲ್ಲಿ ಹಾಡನ್ನು ಹಾಡಿದ್ರು. ದೇವಸುಂದರಿ ಚಿತ್ರದಲ್ಲಿ ತಮ್ಮ ಸಹನಟ ನರಸಿಂಹರಾಜು ಅವರಿಗಾಗಿ ಒಂದು ಹಾಡನ್ನು ಹಾಡಿದ್ರು. ಮುಂದೆ ಮಹಿಷಾಸುರ ಮರ್ಧಿನಿ ಚಿತ್ರದಲ್ಲಿ ಎಸ್ ಜಾನಕಿಯವರೊಂದಿಗೆ ಒಂದು ಯುಗಳ ಗೀತೆಯನ್ನು ಕೂಡ ಹಾಡಿದ್ರು. ಇಷ್ಟೆಲ್ಲ ಆದರೂ ಸಹ ಅವರು ಚಿತ್ರ ಸಂಗೀತದಲ್ಲಿ ಯಾವುದೇ ಹೆಜ್ಜೆಯನ್ನು ಇಡಲಿಲ್ಲ. ಯಾಕೆಂದರೆ ಈ ಸಂಗತಿಯನ್ನು ಹಿಂದೆ ಕೂಡ ನಾವು ಅನೇಕ ಬಾರಿ ಹೇಳಿದ್ದೀವಿ. ಪಿ ಬಿ ಶ್ರೀನಿವಾಸ್ ಅವರೂ ಸಹ ಓಹಿಲೇಶ್ವರ ಚಿತ್ರದೊಂದಿಗೆ ರಾಜ್ಕುಮಾರ್ ಅವರಿಗೆ ದನಿಯಾಗ್ತಾರೆ. ಅದಾದ ಮೇಲೆ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡಿ, ನನಗೆ ಗೊತ್ತಿರೋದು ಹಾಡುವ ಕಲೆ ಒಂದೇ, ನಿಮಗೆ ಅಭಿನಯ ಕೂಡ ಗೊತ್ತಿರೋದ್ರಿಂದ ನನಗೆ ನಿಮ್ಮ ಪರವಾಗಿ ಹಾಡೋದಕ್ಕೆ ಅವಕಾಶವನ್ನು ಕೊಡಿ ಅಂತ ಕೇಳಿಕೊಂಡಾಗ ರಾಜ್ಕುಮಾರ್ ಅವರು ಮುಂದೆ ಯಾವತ್ತೂ ಅವರಿಗೆ ಅಡ್ಡಗಾಲಾಗದೆ ಹಾಡುವುದನ್ನು ಅವರಿಗೆ ಬಿಟ್ಟುಬಿಡ್ತಾರೆ. ಆದರೆ ಸಂದರ್ಭವಶಾತ್ ಸಂಪತ್ತಿಗೆ ಸವಾಲ್ ಚಿತ್ರದ ಸಂದರ್ಭದಲ್ಲಿ ಹಾಡು ಧ್ವನಿ ಮುದ್ರಣ ಆಗಲೇಬೇಕಾಗಿರುತ್ತೆ. ಪಿ ಬಿ ಶ್ರೀನಿವಾಸ್ ಅವರು ವಿದೇಶ ಪ್ರವಾಸದಲ್ಲಿ ಇದ್ದಿದ್ದರಿಂದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಎಮ್ಮೆ ಹಾಡನ್ನು ಹಾಡಬೇಕಾಗತ್ತೆ. ಮುಂದೆ ನಡೆದದ್ದು ಇತಿಹಾಸ. ಈ ಸಂಗತಿಗಳನ್ನೆಲ್ಲ ಬಹಳಷ್ಟು ಸಾರಿ ಇಲ್ಲಿ ಪ್ರಸ್ತಾಪ ಮಾಡಿದ್ದೀವಿ. ಈ ಸಮಾರಂಭದಲ್ಲಿ ಸೌಮ್ಯ ಮಂಜುನಾಥ್ ಅವರು ಹಂಚಿಕೊಂಡಂಥ ಸಂಗತಿಯನ್ನು ಈಗಾಗಲೇ ಹೇಳಿದ್ದೀನಿ. ಲೇಖಕ ಡಾಕ್ಟರ್ ಮಂಜುನಾಥ್ ಚೌಹಾಣ್ ಅವರು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ 72ನೇ ಅವರ ಹುಟ್ಟುಹಬ್ಬದಲ್ಲಿ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ವೇದಿಕೆಯ ಮೇಲೆ ಬಂದು ಹೇಳಿದಾಗ ಅನೇಕರಿಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದ್ದು 1929ನೇ ಇಸ್ವಿ ಏಪ್ರಿಲ್ 24ನೇ ತಾರೀಕು ಅನ್ನೋದು ವಿಶ್ವಕ್ಕೆ ಗೊತ್ತಿರುವಂಥ ಒಂದು ಸತ್ಯ. ಆದರೆ ಮೇ ತಿಂಗಳ 7ನೇ ತಾರೀಕು ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬ ಹೇಗೆ ಬಂತು ಅಂತ ಎಲ್ರಿಗೂ ಆಶ್ಚರ್ಯ ಆಯಿತು. ಆಗ ಮಂಜುನಾಥ್ ಚೌಹಾಣ್ ಅವರು ಹೇಳಿದಂಥ ಸಂಗತಿ ಖಂಡಿತವಾಗಿಯೂ ಮತ್ತೊಮ್ಮೆ ನಮ್ಮನ್ನು ರೋಮಾಂಚನಗೊಳಿಸುವ ರೀತಿಯಲ್ಲಿತ್ತು. ನೋಡಿ, 1929 ಏಪ್ರಿಲ್ 24ನೇ ತಾರೀಕು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಹಾಗೂ ಲಕ್ಷ್ಮಮ್ಮ ದಂಪತಿಗಳ ಪ್ರಥಮ ಪುತ್ರರಾಗಿ ಜನಿಸಿದವರು ಮುತ್ತುರಾಜ್. ಆ ಹೆಸರಿನಿಂದಲೇ ಅವರು 25 ವರ್ಷಗಳ ಕಾಲ ಜೀವನವನ್ನು ನಡೆಸ್ತಾರೆ. 1954ರಲ್ಲಿ ತೆರೆಗೆ ಬಂದ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಅವರು ರಾಜ್ಕುಮಾರ್ ಆಗ್ತಾರೆ. ಮೇ ತಿಂಗಳ 7ನೇ ತಾರೀಕು 1954ನೇ ಇಸ್ವಿ ಬೆಂಗಳೂರಿನ ಸಾಗರ್ ಹಾಗೂ ಶಿವಾಜಿ ಚಿತ್ರಮಂದಿರಗಳಲ್ಲಿ ಬೇಡರ ಕಣ್ಣಪ್ಪ ಚಿತ್ರ ಬಿಡುಗಡೆಯಾದಾಗ ರಾಜಕುಮಾರ್ ಎನ್ನುವ ವ್ಯಕ್ತಿತ್ವವನ್ನು ಕನ್ನಡಿಗರು ಕಣ್ಣು ತುಂಬಿಕೊಂಡಿದ್ದು. ಹಾಗಾಗಿ ಅದೂ ಸಹ ರಾಜ್ಕುಮಾರ್ ಅವರ ಒಂದು ಜನ್ಮದಿನ. ಕಳೆದ ಮೇ 7ನೇ ತಾರೀಕಿಗೆ ಅವರು ಜನಿಸಿ 72 ವರ್ಷಗಳಾಯಿತು. ಆ ಒಂದು ಶುಭ ಸಂದರ್ಭದಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ನೋಡಿ, ರಾಜ್ಕುಮಾರ್ ಅವರ ಸಾಧನೆ, ವ್ಯಕ್ತಿತ್ವ ಇವುಗಳನ್ನು ಕುರಿತಂತೆ ಬೇಕಾದಷ್ಟು ಪುಸ್ತಕಗಳು ಬಂದಿವೆ. ಬೇಕಾದಷ್ಟು ಯೂಟ್ಯೂಬ್ಗಳಲ್ಲಿ ನೀವು ಸಂಚಿಕೆಗಳನ್ನು ಬೇರೆ ಬೇರೆ ವಾಹಿನಿಗಳಲ್ಲಿ ನೋಡ್ತೀರಿ. ನಮ್ಮ ವಾಹಿನಿಯಲ್ಲಿ ಸಹ ನೂರಾರು ಸಂಚಿಕೆಗಳನ್ನು ನೋಡಿದ್ದೀರಿ. ಇಷ್ಟಾದರೂ ಸಹ ರಾಜ್ಕುಮಾರ್ ಅವರನ್ನು ಕಂಡರೆ ಒಂದು ರೀತಿಯ ಅಸಹನೆಯನ್ನು ತೋರಿಸುವಂಥ ಒಂದು ಗುಂಪು ಯಾವತ್ತೂ ಇತ್ತು. ರಾಜ್ಕುಮಾರ್ ಅವರ ಆರಂಭದ ದಿನಗಳಲ್ಲೂ ಇತ್ತು, ಇವತ್ತಿಗೂ ಇದೆ. ಅದಕ್ಕೆ ದೃಷ್ಟಾಂತವಾಗಿ ನಾವು ಅನೇಕ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಆದರೆ ಈ ಗುಂಪು ಗಮನಿಸಬೇಕಾದ ಒಂದಿಷ್ಟು ವಿಚಾರಗಳ ಮೇಲೆ ಬೆಳಕು ಚೆಲ್ಲೋದಕ್ಕೆ ನಾನು ಈಗ ಪ್ರಯತ್ನ ಮಾಡ್ತಾ ಇದ್ದೀನಿ. ಭಾರತೀಯ ವಾಕ್ಚಿತ್ರ ಪರಂಪರೆ ಆರಂಭವಾದ ಮೇಲೆ ಎಲ್ಲ ಭಾಷೆಗಳಲ್ಲೂ ನಟರನ್ನು ಜನರು ಅಭಿಮಾನದಿಂದ ನೋಡೋದು, ಪೂಜಿಸುವ ಮಟ್ಟಕ್ಕೆ ಹೋಗೋದು, ಇಂಥ ವಿಚಾರಗಳನ್ನು ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನೋಡಿದ್ದೀವಿ. ಆದರೆ ಅನೇಕ ಸಂದರ್ಭಗಳಲ್ಲಿ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಿಂತು ಯೋಚನೆ ಮಾಡಿದಾಗ ನೋಡಿ, ಎಷ್ಟೋ ಜನ ಇವತ್ತು ಚಿತ್ರರಂಗಕ್ಕೆ ಬರುವ ಮೊದಲೇ ಒಂದು ಬಿರುದನ್ನು ಇಟ್ಕೊಂಡು ಬರ್ತಾರೆ. ಜೊತೆಗೆ ಬಂದು ಒಂದೆರಡು ಸಿನಿಮಾಗಳಲ್ಲಿ ಮಾಡಿದ ಕೂಡಲೇ ಎಲ್ಲೋ ಒಂದು ಕಡೆ ಅವರ ಒಂದು ಅಭಿಮಾನಿ ಸಂಘ ಹುಟ್ಟುಕೊಳ್ಳುತ್ತೆ. ಅದು ನಿಜವಾಗಿಯೂ ಅವರ ಅಭಿಮಾನಿಗಳು ಆರಂಭ ಮಾಡಿರುವಂಥ ಸಂಘ ಆಗಿರೋದಿಲ್ಲ. ಆ ನಟರೇ ಹಣವನ್ನು ಕೊಟ್ಟು ಒಂದಿಷ್ಟು ಅಭಿಮಾನಿಗಳನ್ನು ಕೊಂಡುಕೊಂಡು ಒಂದು ಸಂಸ್ಥೆಯನ್ನು ಆರಂಭ ಮಾಡಿರ್ತಾರೆ. ಅದೂ ಸಹ ಅನೇಕರಿಗೆ ಗೊತ್ತಿರುವಂಥ ಒಂದು ಬಹಿರಂಗವಾದ ಸತ್ಯ. ಇನ್ನು ತಮ್ಮ ಚಿತ್ರಗಳ ಪ್ರದರ್ಶನ ನಡೆಯುವಾಗ ಕೂಡ ಆ ಒಂದು ಅಭಿಮಾನದ ಮಹಾಪೂರ ಹರಿಬೇಕು ಅಂತ ಎಷ್ಟೋ ಜನ ತಾವೇ ಕಾಸು ಕೊಟ್ಟು ಆ ರೀತಿಯ ಅಭಿಮಾನವನ್ನು ತೋರ್ಪಡಿಸೋದನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಅವತ್ತಿನ ಕಾಲಘಟ್ಟದ ಕಲಾವಿದರಿದ್ದಾರಲ್ಲ, ಇವರೆಲ್ಲ ಅಭಿಮಾನಿಗಳನ್ನು ಹಣ ಕೊಟ್ಟು ಕೊಂಡುಕೊಂಡವರಲ್ಲ. ನಿಮಗೆ ಒಂದು ಸಂಗತಿಯನ್ನು ಕೇಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯವಾಗುತ್ತೆ. ರಾಜ್ಕುಮಾರ್ ಅವರ ಮೊದಲನೇ ಚಿತ್ರ ಬೇಡರ ಕಣ್ಣಪ್ಪ ಸಾಗರ್ ಚಿತ್ರಮಂದಿರದಲ್ಲಿ ಬಿಡುಗಡೆಯಾದಾಗ ಅಲ್ಲಿ
ಶಿವಪ್ಪ ಕಾಯೋ ತಂದೆ ಹಾಡು ಆರಂಭವಾದ ಕೂಡಲೇ ಪ್ರೇಕ್ಷಕರು ಒಂದು ರೀತಿಯ ಭಾವಾವೇಶಕ್ಕೆ ಒಳಗಾಗಿ ತಮ್ಮ ಜೇಬಿನಲ್ಲಿದ್ದಂಥ ಚಿಲ್ಲರೆಯನ್ನೆಲ್ಲ ತೆಗೆದು ಆ ತೆರೆಯ ಕಡೆಗೆ ತೂರಿ ತಮ್ಮ ನೆಚ್ಚಿನ ನಟನ ಬಗ್ಗೆ ಒಂದು ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ. ಇದು ಯಾರು ಹೇಳಿಕೊಟ್ಟು ಮಾಡಿಸಿದ್ದಲ್ಲ. ಅದುವರೆಗಿನ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ 41 ಚಿತ್ರಗಳು ಬಿಡುಗಡೆಯಾಗಿದ್ದವು. ಅವುಗಳ ಪೈಕಿ ಶತದಿನೋತ್ಸವದ ಒಂದು ಸಂತೋಷವನ್ನು ಕಂಡಿದ್ದು ಜಗನ್ಮೋಹಿನಿ ಚಿತ್ರ ಮಾತ್ರ. ಅಂಥ ಒಂದು ಸಂದರ್ಭದಲ್ಲಿ ಜಗನ್ಮೋಹಿನಿ ಚಿತ್ರದ ಯಶಸ್ಸಿಗೆ ಬೇರೆ ಬೇರೆ ಕಾರಣಗಳಿದ್ವು. ಹರಿಣಿಯವರನ್ನು ತುಂಬ ಗ್ಲಾಮರಸ್ ಆಗಿ ತೋರಿಸಲಾಗಿತ್ತು. ಈ ರೀತಿಯ ಕಾರಣಗಳಿದ್ವು. ಆದರೆ ಒಂದು ಅಪ್ಪಟ ಭಕ್ತಿ ಪ್ರಧಾನ ಚಿತ್ರ ಪ್ರೇಕ್ಷಕರನ್ನು ರಂಜಿಸಿ ಆ ನಾಯಕ ನಟನನ್ನು ಜನ ಒಪ್ಪಿಕೊಂಡು ಅವರ ಹಾಡಿಗೆ ಚಪ್ಪಾಳೆ ಶಿಳ್ಳೆಗಳು ಬಿದ್ದು ಜೊತೆಗೆ ಚಿಲ್ಲರೆಯನ್ನು ತೂರಿದ್ದು ಸಹ ಒಂದು ಸಹಜ ಪ್ರಕ್ರಿಯೆ. ಅದು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರ 208 ಚಿತ್ರಗಳ ಒಂದು ಸಂದರ್ಭದಲ್ಲಿಯೂ ನಾವು ಕಂಡಂಥ ಒಂದು ಸತ್ಯ. ನೋಡಿ, ನಾನು ಆಗಲೇ ಹೇಳಿದೆ, ಒಬ್ಬ ಕಲಾವಿದ ದೊಡ್ಡ ರೀತಿಯಲ್ಲಿ ಚಿತ್ರರಂಗಕ್ಕೆ ಬರುವಾಗಲೇ ಒಂದು ಬಿರುದನ್ನು ಇಟ್ಕೊಂಡು ಬರೋದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಆದರೆ ರಾಜ್ಕುಮಾರ್ ಅವರಿಗೆ ವರನಟ ಎನ್ನುವ ಬಿರುದು ಸಿಕ್ಕಿದ್ದು ಅವರು 50 ಚಿತ್ರಗಳನ್ನು ಪೂರೈಸಿದ ಮೇಲೆ. ಇನ್ನು ನಟ ಸಾರ್ವಭೌಮ ಅಂತ ಅವರನ್ನು ಕನ್ನಡಿಗರು ಬಾಯಿ ತುಂಬ ಕರೆದಿದ್ದು 100 ಚಿತ್ರಗಳಾದ ಮೇಲೆ. ಇವತ್ತು ಎಷ್ಟೋ ನಟರು 25 ಚಿತ್ರಗಳನ್ನು ಮಾಡುವ ಹೊತ್ತಿಗೆ ಏದುಸರು ಬಿಡ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಸಾಧನೆ ಏನು ಅನ್ನೋದನ್ನು ನೋಡಬೇಕಾದ್ರೆ ಈ ಅಂಶಗಳನ್ನು ತಿಳ್ಕೊಬೇಕಾಗತ್ತೆ. ಇನ್ನು ಅಭಿಮಾನಿಗಳ ಸಂಘದ ವಿಚಾರಕ್ಕೆ ಬಂದರೂ ಸಹ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡ್ತಾ ನೋಡ್ತಾ ಅವರ ಮೇಲಿನ ಅಭಿಮಾನ ಬೆಳೆದಂತೆಲ್ಲ ಚಿತ್ರ ರಸಿಕರೇ ಒಂದು ಸಂಘವನ್ನು ಕಟ್ಟಿಕೊಂಡು ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಒಂದಿಷ್ಟು ಸಮಾಜಮುಖಿ ಕೆಲಸಗಳನ್ನು ಆರಂಭ ಮಾಡ್ತಾರೆ. ಜೊತೆಗೆ ತಮ್ಮ ನೆಚ್ಚಿನ ನಟನ ಚಿತ್ರಗಳು ಬಿಡುಗಡೆಯಾದಾಗ ಚಿತ್ರಮಂದಿರದಲ್ಲಿ ಸಹ ಸ್ಟಾರ್ಗಳನ್ನು ಕಟ್ಟಿ ಸಂತೋಷವನ್ನು ಅನುಭವಿಸ್ತಾರೆ. ಇದೆಲ್ಲವೂ ಸಹಜವಾಗಿ ನಡೆದಂಥ ಕ್ರಿಯೆಗಳು. ಮುಂದೆ ಎಷ್ಟೋ ಜನ ಬೇರೆ ಬೇರೆ ತಮ್ಮ ಸ್ವಾರ್ಥಕ್ಕಾಗಿ ಅಭಿಮಾನಿ ಸಂಘಗಳನ್ನು ಕಟ್ಕೊಂಡಿರೋದು ಉಂಟು. ರಾಜ್ಕುಮಾರ್ ಅವರ ಹೆಸರನ್ನು ಅವರ ಅಭಿಮಾನಿ ಎನ್ನುವುದನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಂಡಿರೋದನ್ನು ಈ ನಾಡು ನೋಡಿದೆ. ಆದರೆ ಇವತ್ತು 3500ಕ್ಕೂ ಹೆಚ್ಚು ಅಭಿಮಾನಿ ಸಂಘಗಳನ್ನು ಹೊಂದಿರುವ ಏಕೈಕ ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರಲ್ಲಿ ಬಹುತೇಕ ರಾಜ್ಕುಮಾರ್ ಅವರ ಮೇಲಿನ ಅಪ್ಪಟ ಅಭಿಮಾನದಿಂದಲೇ ಆ ಸಂಘಗಳನ್ನು ಕಟ್ಟಿಕೊಂಡಿರುವಂಥವರು. ನೋಡಿ, 20 ವರ್ಷಗಳಲ್ಲಿ ಕನ್ನಡದಲ್ಲಿ ಕೇವಲ 41 ಚಿತ್ರಗಳು ಮಾತ್ರ ಬಿಡುಗಡೆಯಾಗಿದ್ವು. ಜೊತೆಗೆ ಶತದಿನೋತ್ಸವ ಅನ್ನೋದು ಎಲ್ಲೋ ಒಂದು ರೀತಿ ಮರೀಚಿಕೆಯಾಗಿತ್ತು. ಅಂಥ ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಅವರ ಬೇಡರ ಕಣ್ಣಪ್ಪ ಚಿತ್ರ ಶತದಿನೋತ್ಸವವನ್ನು ಆಚರಿಸೋದು ಒಂದೇ ಅಲ್ಲ, ಕನ್ನಡಕ್ಕೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪತಿಗಳ ಒಂದು ಅರ್ಹತಾ ಪತ್ರ, ಉತ್ತಮ ಕನ್ನಡ ಚಿತ್ರ ಎನ್ನುವ ಒಂದು ಪ್ರಶಸ್ತಿಯನ್ನು ಆ ಚಿತ್ರ ಗಳಿಸುತ್ತೆ. ಅದು ಕೂಡ ಕನ್ನಡಕ್ಕೆ ದಕ್ಕಿದ ಮೊದಲ ರಾಷ್ಟ್ರ ಪ್ರಶಸ್ತಿ. ನಾದಯೋಗಿ ಪುಸ್ತಕದ ಬಿಡುಗಡೆಯ ಸಂದರ್ಭದಲ್ಲಿ ನಡೆದಂಥ ಕೆಲವು ಘಟನೆಗಳು ಈ ಒಂದು ಸಂಚಿಕೆಯನ್ನು ರೂಪಿಸೋದಕ್ಕೆ ಕಾರಣವಾದವು. ಜೊತೆಗೆ ಆ ಪುಸ್ತಕವನ್ನು ನಿಮಗೆ ಪರಿಚಯಿಸುವಂಥ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರೋದರಿಂದ ಈ ಒಂದು ಸಂಚಿಕೆಯನ್ನು ಮಾಡಿದ್ದೀವಿ. ನಾದಯೋಗಿ ಪುಸ್ತಕದ ಲೇಖಕರಾದ ಮಂಜುನಾಥ್ ಚೌಹಾಣ್ ಹಾಗೂ ಸೌಮ್ಯ ಮಂಜುನಾಥ್ ಚೌಹಾಣ್ ಅವರು ರಾಜ್ಕುಮಾರ್ ಅವರ ಒಡನಾಟದಲ್ಲಿ ದಶಕಗಳ ಕಾಲ ಇದ್ದು ತಾವು ಕಂಡದ್ದನ್ನು ಇಲ್ಲಿ ಯಾವುದೇ ಒಂದು ಅತಿರೇಕವಿಲ್ಲದೆ ದಾಖಲಿಸಿದ್ದಾರೆ. ಇನ್ನು ಸೌಮ್ಯ ಮಂಜುನಾಥ್ ಅವರ ವಿಚಾರಕ್ಕೆ ಬಂದರೆ ಈಗಾಗಲೇ ನಮ್ಮಲ್ಲಿ ಅವರ ಸಂದರ್ಶನ ಪ್ರಸಾರ ಆಗಿದೆ. ಅವರ ಅಜ್ಜಿಯ ಒಡೆತನದಲ್ಲಿದ್ದಂಥ ಚಿತ್ರಮಂದಿರ ಶಿವಾಜಿ ಚಿತ್ರಮಂದಿರ. ಅದೇ ಚಿತ್ರಮಂದಿರದಲ್ಲಿ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಬಿಡುಗಡೆಯಾಗಿದ್ದು ಕೂಡ ಒಂದು ಯೋಗ. ಅದಾದ ಮೇಲೆ ರಾಜ್ಕುಮಾರ್ ಅವರ ಎರಡನೇ ಚಿತ್ರ ಸೋದರಿ ಅದೇ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೆ. ನೋಡಿ, ಅಲ್ಲೊಂದು ಅದ್ಭುತ ನಡೆಯುತ್ತೆ. ಅದಾಗಲೇ ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಚಿತ್ರದ ತೆಲುಗು ಅವತರಣಿಕೆ ಕಾಳಹಸ್ತಿ ಮಹಾತ್ಯಂನಲ್ಲಿ ಅಭಿನಯಿಸಿರ್ತಾರೆ. ತಮ್ಮ ಪಾತ್ರಕ್ಕೆ ತಾವೇ ಡಬ್ಬಿಂಗ್ ಮಾಡಿರ್ತಾರೆ. ಆ ಚಿತ್ರ ಕೂಡ ತೆಲುಗಿನಲ್ಲಿ ಯಶಸ್ಸನ್ನು ಕಂಡಿರುತ್ತೆ. ಈ ಎಲ್ಲ ಸಂಗತಿಗಳನ್ನು ಅರಿತಿದ್ದಂಥ ಕನ್ನಡದ ಪ್ರೇಕ್ಷಕರಿಗೆ ಎಲ್ಲೋ ಒಂದು ಕಡೆ ರಾಜ್ಕುಮಾರ್ ಅವರು ಕೂಡ ಬೇರೆ ಚಿತ್ರರಂಗದ ಪಾಲಾಗಿ ಹೋಗ್ತಾರೇನೋ ಅನ್ನುವ ಒಂದು ಆತಂಕ ಇರುತ್ತೆ. ಸೋದರಿ ಚಿತ್ರ ಶಿವಾಜಿ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದ್ದಾಗ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ದಂಪತಿಗಳು ಚಿತ್ರವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಿರ್ತಾರೆ. ಅವರು ಬಂದಿದ್ದಾರೆ ಅಂತ ವಿರಾಮದ ಸಂದರ್ಭದಲ್ಲಿ ಅನೇಕ ಪ್ರೇಕ್ಷಕರಿಗೆ ಗೊತ್ತಾದಾಗ
ಅವರೆಲ್ಲರೂ ಗುಂಪು ಕಟ್ಟಿಕೊಂಡು ರಾಜ್ಕುಮಾರ್ ಅವರ ಬಳಿ ಬರ್ತಾರೆ. ಬಂದು ನೀವು ಯಾವುದೇ ಕಾರಣಕ್ಕೂ ಮುಂದೆ ಕನ್ನಡ ಚಿತ್ರಗಳನ್ನು ಬಿಟ್ಟು ಬೇರೆ ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸಬಾರದು, ನೀವು ನಮ್ಮ ಕನ್ನಡದಲ್ಲೇ ಉಳಿಬೇಕು ಅಂತ ಕಳಕಳಿಯಿಂದ ಕೇಳ್ಕೊತಾರೆ. ನೋಡಿ, ರಾಜ್ಕುಮಾರ್ ಅವರಿಗೆ ಇನ್ನೂ ಆಗತಾನೆ ಒಂದೆರಡು ಚಿತ್ರಗಳಲ್ಲಿ ಅಭಿನಯಿಸಿದ್ದವರು. ಆದರೆ ಕನ್ನಡಿಗರ ಆ ಒಂದು ಅಭಿಮಾನ ಅವರನ್ನು ವಿಚಲಿತರನ್ನಾಗಿ ಮಾಡುತ್ತೆ. ಹಾಗಾಗಿ ಅವತ್ತೇ ತೀರ್ಮಾನ ಮಾಡ್ತಾರೆ, ಈ ಅಭಿಮಾನಿಗಳಿಗೆ ನಾನು ಯಾವತ್ತೂ ಬೇಸರ ಮಾಡಬಾರ್ದು, ನಾನು ಯಾವತ್ತೂ ಬೇರೆ ಚಿತ್ರಗಳಲ್ಲಿ ಅಭಿನಯಿಸಬಾರ್ದು ಅಂತ ತೀರ್ಮಾನವನ್ನು ತಗೋತಾರೆ. ಆ ತೀರ್ಮಾನವನ್ನು ದಶಕಗಳ ಕಾಲ ಕಾಪಿಟ್ಟುಕೊಂಡು ಕನ್ನಡಕ್ಕಾಗಿಯೇ ಉಳಿದು ಕನ್ನಡದ ಹಿರಿಮೆಯನ್ನು ಎತ್ತಿ ಹಿಡಿತಾರೆ. ಇಂಥ ರಾಜ್ಕುಮಾರ್ ಅವರನ್ನು ಕುರಿತ ನಾದಯೋಗಿ ಪುಸ್ತಕ ನಿಮ್ಮ ಮನೆಯ ಪುಸ್ತಕದ ಕಪಾಟಿನಲ್ಲಿ ಕೂಡ ಇರಲಿ ಅನ್ನುವ ಕಾರಣಕ್ಕೆ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.